ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ತುಮಕೂರಲ್ಲಿ ದಸರಾನ ನೋಡೋದಕ್ಕೆ ಬಂದಿದ್ದೀವಿ. ಇದು ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಲೊಕೇಟ್ ಆಗಿತ್ತು. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು. ಒಂದು 15 ಡೇಸಿಂದಲೂ ಎಷ್ಟೊಂದೆಲ್ಲ ಪ್ರೋಗ್ರಾಮ್ಸ್ನ ಹಾಕ್ತಿದ್ರು. ನಾವು ಯಾವಾಗಲೂ ನವರಾತ್ರಿ ದಿನ ಒಂದಿನ ಹೋಗಿದ್ವಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಫಂಕ್ಷನ್ಸು ಆಗ್ತಾ ಇರುತ್ತೆ. ಡೈಲಿ ಈವೆಂಟ್ಗಳು ನಡೀತಾ ಇರ್ತವೆ. ನಾವು ಇಲ್ಲಿ ದೇವ್ರದ್ದು ಚಾಮುಂಡೇಶ್ವರಿ ತಾಯಿನ ಪ್ರತಿಷ್ಠಾಪನೆ ಮಾಡಿದರು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ದೇವಿನ. ನೋಡೋದಕ್ಕೆ ಕಣ್ಣು ಅಷ್ಟು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಬೂದು ಬಣ್ಣ ಇತ್ತು ಅವತ್ತಿನ ದಿನ, ಆ ಕಲರು ನವರಾತ್ರಿ ಕಲರ್. ಅದಕ್ಕೆ ಆ ಥರ ತಾಯಿಗೆ ಸೀರೆನ ಕೂಡಿಸಿದ್ರು. ಇನ್ನು ಅವತ್ತೇ ಫಲಪುಷ್ಪ ಪ್ರದರ್ಶನವೂ ಕೂಡ ಶುರುವಾಗಿತ್ತು. ಎಷ್ಟೊಂದು ಚೆನ್ನಾಗಿ ಒಳಗಡೆ ಎಲ್ಲ ಅಲಂಕಾರ ಮಾಡಿದರು. ಅಂದರೆ ದೇವಸ್ಥಾನ ಥರ, ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಎಲ್ಲ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗಲಿ ಅಂತ ಸ್ಪೈಡರು, ಮತ್ತು ಲೇಪಾಕ್ಷಿ ದೇವಸ್ಥಾನದ ಶಿವಲಿಂಗು, ಮತ್ತು ಬಸವಣ್ಣ, ಈ ಥರ ಎಲ್ಲ ತುಂಬ ಚೆನ್ನಾಗಿ ಚೆಂದದಾಗಿ ಅಲಂಕಾರ ಮಾಡಿದರು, ಡೆಕೋರೇಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು. ಪ್ಲಾಸ್ಟಿಕ್ಗೆ ನೋಡಲ್ಲ, ಬಟ್ಟೆ ಥರ ಅಲ್ಲ, ಅದೇ ಒಂದು ಪ್ಲಾಸ್ಟಿಕ್. ಯಾಕಿಲ್ಲ ಇಷ್ಟ ಅಂದ್ಕೊಂಡೆ. ಮೋಹಿತ್ ಸ್ಪ್ಲೆಂಡರ್ ಕ್ಯಾಮ್ರಾ ನೋಡು. ನಿಮಗೆ ಚಿಟ್ಟೆ ಪ್ರಪಂಚಕ್ಕೆ ಸ್ವಾಗತ. ಎಷ್ಟು ವಿಧವಾದ ಚಿಟ್ಟೆಗಳಿವೆ, ಅದರಲ್ಲೂ ಯಾವ್ಯಾವ ಥರ ಪ್ರದೇಶದಲ್ಲಿ ಯಾವ್ಯಾವ ಥರ ಚಿಟ್ಟೆನ ನೀವು ನೋಡ್ಬೋದು. ಮತ್ತು ಚಿಟ್ಟೆ ಯಾವ ಥರ ಹುಟ್ಟುತ್ತೆ, ಅದರದ್ದು ಬರ್ತ್ ಸೈಕಲ್, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಡಿಸ್ಪ್ಲೇ ಮಾಡಿದರು. ಇಷ್ಟೊಂದೆಲ್ಲ ಚಿಟ್ಟೆ ಹೆಂಗೆ ಕಲೆಕ್ಟ್ ಮಾಡಿದ್ರು ಅನ್ನೋದೇ ಒಂಥರ ಆಶ್ಚರ್ಯ ಅನಿಸೋ ಥರ ಇತ್ತು ಅದನ್ನು ನೋಡೋದಕ್ಕೆ. ನೀವೇ ನೋಡಿ, ಎಂಜಾಯ್ ಮಾಡಿ. ಯಾವ್ಯಾವ ಥರ ಶೇಪಲ್ಲೆಲ್ಲ ಅದನ್ನು ಅರೇಂಜ್ ಮಾಡಿದ್ದಾರೆ, ಅದೆಲ್ಲ ರಿಯಲ್ ಚಿಟ್ಟೆ. ನೀವೇನು ನೋಡ್ತಿದ್ದೀರ ಇದೆಲ್ಲ ರಿಯಲ್ ಚಿಟ್ಟೆನ ಡಿಸ್ಪ್ಲೇ ಮಾಡಿರೋದು.
ಪ್ರಪಂಚಕ್ಕೂ ನಿಮಗೆ ಸ್ವಾಗತ. ಎಷ್ಟೊಂದು ವೆರೈಟಿ ಫಿಶ್ ಇದ್ದಾವೆ ಅಂತ ಎಲ್ಲನೂ ಕೂಡ ಅದನ್ನು ಡಿಸ್ಪ್ಲೇ ಮಾಡಿದ್ರು. ಕೆಳಗೆಲ್ಲ ಅಕ್ವೇರಿಯಮ್ಮೆಲ್ಲ ಫಿಶ್ ಇದ್ದು ತುಂಬ ಕ್ರೌಡ್ ಇದ್ದು ಅಂತ ಅದೆಲ್ಲ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ. ನೋಡಿರಿ, ಇಲ್ಲಿ ಹೊಯ್ಸಳರ ಕಾಲದ ದೇವಸ್ಥಾನ ಒಂದು ಮಾಡೆಲ್ ಥರ ಮಾಡಿ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿರೋದ್ರಿಂದ, ಹಾಗೆಯೇ ಹಸುಗಳ ಒಂದು ಯಾವ್ಯಾವ ಥರ ತಳಿ ಇದೆ ಅಂತಲೂ ಎಲ್ಲ ಚೆನ್ನಾಗಿ ಡಿಸ್ಪ್ಲೇ ಮಾಡಿದರು. ಈ ಒಂದು ವಸ್ತು ಪ್ರದರ್ಶನ ತುಂಬಾ ಚೆನ್ನಾಗಿ ಇತ್ತು, ಒಂಥರ ಎಕ್ಸೈಟ್ಮೆಂಟ್ ಇತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು ನೋಡೋದಕ್ಕೆ. ನೋಡಿರಿ, ಒಂದು ಹಳ್ಳಿ ಥರ ವಾತಾವರಣ ಯಾವ ಥರ ಇರುತ್ತೆ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಎಕ್ಸ್ಪ್ಲೇನ್ ಮಾಡೋದೇ ನೋಡೋದಕ್ಕೆ ಅಂತಾನೆ. ಯಾಕೆ ಕೋಳಿ ನೋಡ್ರಿ ಹಂಗೈತಿ. ಇನ್ನು ನಮ್ಮ ವಿಮಾನ ಯುಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನೋಡ್ತಾ ಇರ್ಬೋದು ನೀವಿಲ್ಲಿ ಹೆಲಿಕಾಪ್ಟರ್ನ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಹೀಗೆ ಹೆಲಿಕಾಪ್ಟ್ರು ಸ್ಪೇರ್ ಪಾರ್ಟ್ಸು ಮತ್ತು ಅವು ಯಾವ್ಯಾವ ಥರ ವರ್ಕ್ ಆಗ್ತವೆ, ಅವನ್ನ ಯಾವ ಥರ ಫಿಟ್ ಮಾಡಬೇಕು, ಮತ್ತು ಮಾಡಲ್ ಹೆಲಿಕಾಪ್ಟರ್ಗಳನ್ನೆಲ್ಲ ಸ್ವಲ್ಪ ಸೇಲ್ ಮಾಡ್ತಿದ್ರು. ಹೆಲಿಕಾಪ್ಟ್ರದೇ ಇದೊಂಥರ ಲೋಕ. ಹೆಲಿಕಾಪ್ಟ್ರ್ನಲ್ಲಿ ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತಾರೆ ಮತ್ತು ಯಾವ್ಯಾವ ಥರ ಹೆಲಿಕಾಪ್ಟ್ರನ್ನ ನೋಡ್ಬೋದು ಅಂತ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಆಂಟಿ. Israel, once ready for flight, will be an engineering lab.
ತೋರಿಸಿದ್ದು ಶಾರದೆ ನೋಡ್ಬೋದು ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಅದೇ ಈ ಥರ ಬುಕ್ಸ್ ಇಲ್ಲ ಅನ್ನೋದಿಲ್ಲ, ಎಲ್ಲ ಥರನೂ ಇತ್ತು. ಮತ್ತು ನೋಡ್ತಾ ಇರ್ಬೋದು ನೀವು ಡಿಸ್ಪ್ಲೇನಲ್ಲಿ ಕನ್ನಡದ ಕವಿಗಳು ಮತ್ತು ಸಾಧಕರ ಫೋಟೋನೆಲ್ಲ ಹಾಕಿದ್ರು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಬುಕ್ಸ್ ಕಲೆಕ್ಷನ್ಸ್ ಹೇಳಬೇಕಂದ್ರೆ. Performances by local artists and growing arts like art to impact everyday experiences. There's something for everyone. It's a celebration of spirituality, culture, and innovation, making it a unique and special event. What's caught your eye at the festival? I can communicate in over 31 languages. Whether you want to chat in English, Hindi, Spanish, or something else, I've got you covered. Which language would you like to try? Canada. It's a beautiful country known for its stunning natural landscapes, friendly people, and rich multi- Numbing tea is used in the preparation of the renowned mouth-watering prasad, the Tirupati Laddu. Renowned figures Nandini, and milk products for their devotees.
ಇದಾದಮೇಲೆ ನಾವು ನೆಕ್ಸ್ಟ್ ಡೇ ಹೋಗಿದ್ದೆ ಅಲ್ಲೇ ಆಯೋಜನೆ ಮಾಡಿದಂಥ ಆಹಾರ ಮೇಳಕ್ಕೆ. ಆಹಾರ ಮೇಳದಲ್ಲಿ ಸುಮಾರು ಬಗೆಯಾದಂಥ ಆಹಾರಗಳನ್ನು ಇಟ್ಟಿದ್ರು, ತಿಂಡಿ ತಿನಿಸುಗಳಿದ್ದು. ಈ ಆಹಾರ ಮೇಳದಲ್ಲಿ ಸುಮಾರು ಬಗೆಯ ಅಂಗಡಿಗಳಿದ್ದು ಅಂತ ಹೇಳಿದೆ. ಇಲ್ಲಿ ನನಗೊಂದು ಅಂಗಡಿ ತುಂಬಾ ಇಷ್ಟ ಆಯಿತು. ಇದೊಂದು ಆರ್ಗ್ಯಾನಿಕ್ ಶಾಪ್ ಆಗಿತ್ತು. ಇಲ್ಲಿ ಸುಮಾರು ಬಗೆಯ ಚಟ್ನಿ ಪುಡಿ ಮತ್ತು ರಾಗಿ ಚಕ್ಲಿ, ಎಸ್ಪೆಷಲಿ ರಾಗಿ ಬಿಸ್ಕೆಟು ಇದೆಲ್ಲ ಸಿಕ್ಕಿತ್ತು. ರಾಗಿ ಉಂಡೆ, ಏನೇನೋ ಉಂಡೆ ಮಾಡಿದರು. ಇವರ ಒಂದು ಶಾಪಿನ ಹೆಸರು ಹೇಮಾದ್ರಿ ಫುಡ್ಸ್ ಅಂತ. ಇವರು ಇವ್ರದ್ದು ಶಾಪಿನ ಅಡ್ರೆಸ್ಸು ಎಲ್ಲ ಅಲ್ಲೇ ಡಿಸ್ಪ್ಲೇ ಆಗ್ತಿರುತ್ತೆ. ನೋಡಿ, ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಇಲ್ಲೂ ಹಿಂದೆ ಚಿಲ್ಲಿ ಎಲ್ಲ ಮಾಡಿದ್ದಾರೆ. ಏನೇನೆಲ್ಲ ಇವರ ಒಂದು ಪ್ರಾಡಕ್ಟ್ಸ್ ಇದ್ದಾವೆ ಅಂತೆಲ್ಲ ಹಾಕಿದ್ದಾರೆ ನೋಡಿ ಡಿಸ್ಪ್ಲೇನಲ್ಲಿ. ಇಲ್ಲಿ ಇನ್ನೂ ಒಂದು ಅಟ್ರ್ಯಾಕ್ಷನ್ ಆಗಿದ್ದು ಅಂತಂದರೆ ವಿಭೂತಿ ಸಿಕ್ತು ನನಗಿಲ್ಲಿ. ತುಂಬಾ ಚೆನ್ನಾಗಿತ್ತು ಆರ್ಗ್ಯಾನಿಕ್ ವಿಭೂತಿ. ನಾನು ಮಿಸ್ ಮಾಡ್ದೇ ತೊಗೊಂಡೆ. ನೋಡ್ತಾ ಇರ್ಬೋದು, ಫೋಟೋಶೂಟ್ನ ಸ್ವಲ್ಪ ಹಾಗೆ ಮಾಡ್ಕೊಂಡ್ವಿ. ಮತ್ತು ಇನ್ನೂ ಒಂದು ಶಾಪ್ ನನಗೆ ತುಂಬಾ ಲೈಕ್ ಆಯಿತು. ಇಲ್ಲಿ ಟೆರಕೋಟಾದಿಂದ ಮಾಡಿರೋಂಥ ಜ್ಯುವೆಲರಿನ ಮಾರ್ತಾರೆ. ಅಲ್ಲದೆ ಇವ್ರ ಹತ್ರ ಟೆರಕೋಟಾ ಮಣ್ಣು ಸಮೇತ ಸಿಗುತ್ತೆ ನಿಮಗೆ. ಕೆ ಜಿಗೆ ಎಷ್ಟೋ ರುಪೀಸ್ ಅಂತ ಹೇಳಿದ್ರು, ಮರ್ತೋಯ್ತು ನನಗೆ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ಸು ಎಲ್ಲನೂ ಡಿಸ್ಪ್ಲೇನಲ್ಲಿ ಹಾಕಿದ್ದಾರೆ. ನಿಮಗೆ ತೋರಿಸ್ತೀನಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಪರ್ಚೇಸ್ ಮಾಡ್ಬೋದು. ಯಾರಾದರೂ ಟೆರಕೋಟಾ ಜ್ಯುವೆಲರಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವರೇ ಸ್ವತಃ ಟೆರಕೋಟಾ ಮಣ್ಣನ್ನು ತಯಾರು ಮಾಡ್ತಾರೆ. ಹಂಗಾಗಿ ಕಡಿಮೆ ಬೆಲೆಗೂ ಸಿಗುತ್ತೆ. ನೋಡ್ತಾ ಇರ್ಬೋದು, ಇವರೇ ಟೆರಕೋಟಾ ಜ್ಯುವೆಲರಿ ಮತ್ತು ಮಣ್ಣನ್ನು ಮಾಡೋ ಅಂಥವ್ರು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸರಿ, ಟ್ರೈನ್ ಕೊಡೋದು ಹೇಳ್ರಿ. ಕೊಡ್ಬೇಕಾಯ್ತು. ನನಗೆ ಫೋನ್ ಮಾಡ್ಬೇಕು ನೀವು. ನಿಮ್ಗೆ ಯಾವ ಕಲರ್ ಬೇಕು ಅವೆಲ್ಲ ಚೆನ್ನಾಗಿ. ಎಷ್ಟು ಚೆನ್ನಾಗೈತೆ. ರುಕ್ಮಿಣಿಯವರೇ, ಎಲ್ಲ ಒಂಚೂರು ಸೈಡ್ ಕೊಟ್ಟು. ಎಷ್ಟು ಪೀಸ್ ಇರ್ತಾವ ಇದರಲ್ಲಿ?
ನೀವೇನು ನೋಡ್ತಾ ಇದ್ದೀರಾ ಈ ಶಾಪಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ತರಕಾರಿಗಳು ಬೀಟ್ರೂಟು ಕ್ಯಾರೆಟು ಕಾಲಿಫ್ಲವರು ಇವೆಲ್ಲ ಏನಿದೆಯಲ್ಲ ಕ್ಯಾರೆಟು ಇವೆಲ್ಲ ಏನರಿಂದ ಮಾಡಿರೋದು ಅಂದ್ಕೊಂಡ್ರಿ ನೀವು ರಿಯಲ್ ಮಣ್ಣಿಂದ ಮಾಡಿರಿ ಕಲರ್ ಮಾಡಿರೋವಂಥವು ಎಷ್ಟು ಕ್ಯೂಟಾಗಿತ್ತು ನಿಜವಾಗ್ಲೂ ಆಟ ಸಾಮಾನೇನೋ ಅನ್ನೋ ಥರ ಇತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಣ್ಣಲ್ಲಿ ಕಡಲೆಕಾಯಿ ಆಗಿರ್ಬೋದು ನೋಡಿರಿ ಇಡ್ಲಿ ಮಾಡೋಕ್ಕೆ ಪಾತ್ರೆಗಳು ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಮತ್ತು ನೀವಿಲ್ಲೇನು ನೋಡಿದ್ರಿ ಈ ಮಿಲ್ಲೆಟ್ಟಿಂದು ಇದು ವೇಫರ್ಸು ಸೂಪರ್ ಟೇಸ್ಟಿಯಾಗಿತ್ತು ನಾನಂತೂ ಒಂದು ಬಾಕ್ಸ್ನೇ ತೊಗೊಂಡೆ ನೋಡ್ತಾ ಇರ್ಬೋದು ನೀವು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಮಕ್ಕಳಿಗೆ ಹೆಲ್ದಿಯಾಗಿ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು ಅಂತಂದರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಮತ್ತು ಇದು ಏನು ನೋಡ್ತಾ ಇದ್ದೀರಾ ಹಾರ ಇದು ಲ್ಯಾವೆಂಡರ್ ಹಾರ ನೋಡಿರಿ ಮರದ ಬಾಚಣಿಗೆ ಮರದ ಬ್ರಷು ಎಲ್ಲ ಸಿಕ್ಕಿತ್ತು ತುಂಬಾ ಚೆನ್ನಾಗಿ ಡಿಸ್ಪ್ಲೇ ಮಾಡಿದರು ಇವೆಲ್ಲ ಕ್ಯಾಂಡಲ್ಸು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಇದಾಗಿತ್ತು ನನ್ನ ದಸರಾ ವಿಶೇಷವಾದಂಥ ತುಮಕೂರು ದಸರಾ ವಿಡಿಯೋ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟ್ನ ಕೊಡಬೇಕು ಹೀಗೇನೆ ಅಂತ ಕೇಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್